ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನು ಅಂದ್ರೆ ಬನ್ರಿ. ಅವನಿ, ರೀ, ಏನ್ ಯೋಚನೆ ಮಾಡ್ತಿದ್ದೀರಾ? ಬನ್ನಿ. ಅವನಿ ಆ ನಿರ್ಧಾರನ ಯಾಕೆ ತಗೊಂಡ್ಲು? ಅವನಿಗ ವಿಷಯ ಹೇಗ್ ಗೊತ್ತಾಯ್ತು? ಅಮ್ಮ ನನ್ನ ಹತ್ರ ಮಾತಾಡ್ದಾಗ ಕೇಳಿಸ್ಕೊಂಡ್ಲಾ? ಕೇಳಿದ್ರೆ ನನ್ನ ಹತ್ರ ಬಂದು ಹೇಳ್ತಿದ್ಲಲ್ವಾ, ನಾನ್ ನಿಮ್ ಜೊತೆ ಇರ್ತೀನ್ರಿ, ನನ್ನ ಮನೆಯಿಂದ ಕಳಿಸ್ಬೇಡ್ರಿ, ನಮ್ಮ ಮದ್ವೆ ವಿಷಯನ ಹೇಳ್ಬಿಡಿ ಅಂತ ತುಂಬಾ ಕೇಳ್ಕೊತಾ ಇದ್ಲು. ಮನೆಯಿಂದ ಅಂತೂ ಹೋಗ್ತಿರ್ಲಿಲ್ಲ. ಮತ್ತೆ ಯಾಕೆ ಹಾಗೆ ಮಾಡಿದ್ಲು? ಅಷ್ಟಕ್ಕೂ ಎಲ್ಲಿಗೆ ಹೋಗಿದ್ದಾಳೆ? ನಾನು ಅವಳಿಗೆ ಅನ್ಯಾಯ ಮಾಡಿದೀನಿ ಅಂತ ಫೋನ್ ಕೂಡ ರಿಸೀವ್ ಮಾಡ್ತಿಲ್ವಾ? ನಂಗಿವಾಗ ನಿಮ್ ಹತ್ರ ಮಾತಾಡ್ಬೇಕಂತಿಲ್ಲ. ದಯವಿಟ್ಟು ಮಾಡ್ಬೇಡಿ, ಮಾಡಿ ನನಗ್ ನೋವು ಕೊಡ್ಬೇಡಿ. ಅವನಿ, ಪ್ಲೀಸ್ 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 ಲಿಫ್ಟ್ ಮಾಡು ಅವನಿ. ರಿಸೀವ್ ಮಾಡಿ ಅವನಿ, ಪ್ಲೀಸ್ ಅವನಿ. ಯಾಕೆ ರಿಸೀವ್ ಮಾಡ್ತಿಲ್ಲ? ಯಾರವ್ನಿ? ಅಷ್ಟೊತ್ತು ರಿಂಗ್ ಆಗ್ತಿದ್ರು ಹಾಗೆ ನೋಡ್ತಿದೀ ಹೊರತು ರಿಸೀವ್ ಮಾಡಿ ಮಾತಾಡ್ತಿಲ್ವಲ್ಲ ಯಾಕೆ? ಶ್ರೀಕರ್ ಮಾಡಿದ್ನಾ? ಹೇಳು ಅವನಿ. ಶ್ರೀಕರ್ನೇ ಮಾಡಿದ್ದು. ಅವರೇ ಆದ್ರೆ ಮಾತಾಡ್ತೇನೆ ಇರ್ತಿದ್ನ ಅಕ್ಕ. ಮತ್ತೆ ಹಾಗಾದ್ರೆ ಕಸ್ಟಮರ್ ಕೇರ್ ಕಾಲ್ಸ್, ಅದಕ್ಕೆ ರಿಸೀವ್ ಮಾಡ್ತಿಲ್ಲ. ಓ ಹೌದಾ?
ಮನೆಗೆ ಹೋಗಿರೋದಿಲ್ಲ, ಯಾಕೆಂದ್ರೆ ಅವ್ರ ಭಾವ ಇರ್ತಾನೆ ಅದಕ್ಕೆ. ಆದ್ರೆ ಮತ್ತೆಲ್ಲಿಗೆ ಹೋಗಿರ್ತಾಳೆ? ಅವಳ ಫ್ರೆಂಡ್ ಗೀತನ ಹತ್ರ ಏನಾದ್ರೂ ಹೋಗಿರ್ತಾಳ? ಏನ್ ಪುಟ್ಟಿ? ಚಿಕ್ಕಮ್ಮ ಎಲ್ಲಿ? ರೂಮಲ್ಲಿದ್ದಾಳೆ. ಚಿಕ್ಕಮ್ಮ ಮೊದಲು ಈ ತರ ಇರ್ಲಿಲ್ಲ ಅಲ್ವಾ ಅಮ್ಮ? ನನ್ನ ಜೊತೆ ಆಟ ಆಡೋಕ್ ಕೂಡ ಇಂಟ್ರೆಸ್ಟೇ ತೋರಿಸ್ತಿಲ್ಲ. ತುಂಬಾ ಡಲ್ ಆಗಿರ್ತಾರೆ. ನನಗ್ ಕೂಡ ಹಾಗೆ ಅನಿಸ್ತಿದೆ. ಆದ್ರೆ ನಾನ್ ಕೇಳಿದಾಗ ಚೆನ್ನಾಗೇ ಇದ್ದೀನಿ ಅಂತಾಳೆ. ಚಿಕ್ಕಮ್ಮ ಮೊದ್ಲಾಗೆ ಸಂತೋಷವಾಗಿಲ್ಲ ಅಂತ ಅರ್ಥ ಆಗ್ತಾ ಇದೆ. ಅವ್ರ ಮನೇಲಿ ಏನೋ ನಡೆದಿದೆ ಅಂತ ಅನುಮಾನ ಬರ್ತಾ ಇದೆ. ಚಿಕ್ಕಮ್ಮ ಬರ್ತಿದ್ದಾಳೆ, ನೀನ್ ಸೈಲೆಂಟ್ ಆಗಿರು. ತಗೋ. ಅಮ್ಮ ಮಗಳು ಏನ್ ಮಾತಾಡ್ತಿದ್ದೀರಾ? ಏನಿಲ್ವಲ್ಲ. ನನ್ ಬಗ್ಗೆನೇ ಮಾತಾಡ್ತಾ ಇದ್ದೀರಾ ಅಲ್ವಾ? ಹೇಳಿ. ನಿನ್ ಬಗ್ಗೆ ಏನು ಮಾತಾಡ್ಕೊಂತಿಲ್ಲ. ಚಿಕ್ಕ ಮಕ್ಕಳು ಸುಳ್ಳು ಹೇಳ್ಬಾರ್ದು. ನಿನ್ ಬಗ್ಗೆ ಮಾತಾಡ್ಕೊಳ್ಳೋದಕ್ಕೆ ಏನಿರುತ್ತೆ ಅವನಿ? ಸೌಮ್ಯಾಕ್ ಸ್ಕೂಲ್ ಟೈಮ್ ಆಗ್ತದೆ, ನಾನು ಬಿಟ್ಟು ಬರ್ತೀನಿ. ಅಡುಗೆ ಮಾಡಿ ರೆಡಿ ಆಗಿದೆ, ನಿನಗೆ ಹಸ್ವಾದ್ರೆ ತಿನ್ನು, ಸರಿನಾ? ನೀನ್ ಬಂದ್ಮೇಲೆ ತಿನ್ನೋಣ ಅಕ್ಕ, ನನ್ಗೇನು ಅಷ್ಟೊಂದು ಹಸ್ವಿಲ್ಲ. ಸರಿ ಅವನಿ. ಸೌಮ್ಯ ನಡಿ. ಅವನಿ, ಇಷ್ಟೊತ್ತಿಗೆ 2-3 ಸರಿ ಆದ್ರೂ ಶ್ರೀಕರಿಂದ ಫೋನ್ ಬರ್ತಿತ್ತು, ಇನ್ನೂ ಯಾಕೆ ಬಂದಿಲ್ಲ? ಅದು ಆಫೀಸ್ ವರ್ಕಲ್ಲಿ ಬ್ಯುಸಿಯಾಗಿರ್ತಾರಕ್ಕ. ನಿಮ್ಮ ಮಧ್ಯೆ ಯಾವುದೇ ಮನಸ್ತಾಪಗಳು ಇಲ್ಲ ಅಲ್ವಾ? ಪ್ಲೀಸ್ ಅಕ್ಕ, ನಾವು ಚೆನ್ನಾಗೇ ಇದ್ದೀವಿ. ನೀವಿಬ್ರು ಚೆನ್ನಾಗಿದ್ರೆ ಸಂತೋಷ ಪಡೋದು ನಾನೇ ಅನ್ನು. ನನ್ನ ಜೀವನದ ಹಾಗೆ ನಿನ್ನ ಜೀವನ ಆಗಬಾರ್ದು ಅನ್ನೋದೇ ನನ್ನ ಸಂಕಟ. ಕಷ್ಟ ಬಂದರೆ ಹೇಳ್ಕೊಳ್ಳೋದಕ್ಕೆ ನಮಗಪ್ಪ ಅಮ್ಮ ಇಲ್ಲ ಅಲ್ವಾ? ಅದಕ್ಕೆ ಅವನಿ, ನಾನು ಪದೇ ಪದೇ ಕೇಳ್ತಿದ್ದೀನಿ, ಏನು ಅನ್ಕೋಬೇಡ. ನಡಿ. ಚೆನ್ನಾಗಿದೆಯಾ ಶ್ರೀಕರ್? ಚೆನ್ನಾಗಿದ್ದೀನಿ. ಹಾಯ್ ಚಿಕ್ಕಪ್ಪ. ಹಾಯ್ ಸುಜಾತ ಅವರೇ, ಅವನಿ ಒಳಗಿದ್ದಾಳೆ ಶ್ರೀಕರ್. ನೀನ್ ಬ್ಯುಸಿ ಇದೆಯಾ ಅಂತ ಒಬ್ಳನ್ನೇ ಕಳ್ಸಿದ್ರು ಅಂತ ಅಂದ್ಲು, ನಿಜಾನಾ ಶ್ರೀಕರ್? ಹಾ ನಿಜನೇ ರೀ. 1 ವಾರ ಇರೋದಕ್ಕೆ ಬಂದಿದ್ದೀನಿ ಅಂದ್ಲು. ನಂಗೇನೋ ಭಯ ಆಗೋಯ್ತಪ್ಪ. ನಿನ್ನ ಜೊತೆ ಏನಾದರೂ ಜಗಳ ಮಾಡ್ಕೊಂಡು ಬಂದ್ಲಾ, ಇಲ್ಲಾಂದರೆ ಮನೆ ಪರಿಸ್ಥಿತಿ ಏನಾದರೂ ತೊಂದರೆ ಮಾಡ್ತಿದೆಯೇನೋ ಅಂತ ತುಂಬ ಭಯ ಆಯಿತು. ಅಂಥದ್ದೇನೂ ಇಲ್ಲ ಅಕ್ಕ, ಸುಮ್ಮನೆ ನಿನ್ನ ಜೊತೆ ಇರೋಣ ಅಂತ ಅತ್ತೆ ಹತ್ರ ಪರ್ಮಿಷನ್ ಕೇಳಿ ಬಂದಿದ್ದೀನಿ ಅಂತ ಹೇಳಿದ್ಲು. ಹಾಂ, ಆವಾಗ ನನಗೆ ಸಮಾಧಾನ ಆಯಿತು ಶ್ರೀಕರ್. ಆದರೂ ನಿಮ್ಮನೇಲಿ ನನ್ನ ತಂಗಿಗೆ ಏನು ಕಷ್ಟ ಇರುತ್ತೆ ಹೇಳು? ನೀವು ಅವಳಿಗೆ ಯಾವ ತೊಂದರೆ ಆಗೋಕ್ಕೂ ಬಿಡಲ್ಲ. ಆದ್ರೆ ಬಂದಾಗಿಂದ ಚಿಕ್ಕಮ್ಮ ತುಂಬಾ ಡಲ್ಲಾಗಿ ಕಾಣ್ತಾ ಇದ್ದಾರೆ. ಇದಕ್ಕೂ ಮೊದಲು ಯಾವಾಗ್ಲೂ ಹಿಂಗಿರ್ಲಿಲ್ಲ.
ಹೌದಾ? ಹಾಗಿರ್ಬಾರ್ದೆ. ನಾನು ಇನ್ನೊಂದು ಸರ್ತಿ ಅವಳಿಗೆ ಕೇಳೋಣ ಅನ್ಕೊಂಡೆ, ಅಷ್ಟ್ರಲ್ಲಿ ನೀವೇ ಬಂದ್ಬಿಟ್ರಿ. ಇವಾಗ ನನ್ನ ಮನ್ಸು ಹಗುರ ಆಯ್ತು. ಅಯ್ಯೋ, ನಾನು ನನ್ನ ಮರುವು. ನಿಮಗೆ ಅವನಿ ಅಂದ್ರೆ ಎಷ್ಟಿಷ್ಟನೋ ನನಗೆ ಗೊತ್ತಿಲ್ವಾ? ಅವಳಿಗೋಸ್ಕರ ನೀವು ಪ್ರಾಣ ಕೊಡ್ತೀರಾ. ಹೌದು ರೀ, ಅವನಿ ಅಂದ್ರೆ ನನಗೆ ಪ್ರಾಣ. ಆ ಪ್ರಾಣಕ್ಕೋಸ್ಕರ ನನ್ನ ಪ್ರಾಣನ ಕೊಟ್ಬಿಡ್ತೀನಿ. ಶ್ರೀಕರ್, ಅವನಿ ಕಾಯ್ತಿರ್ತಾಳೆ, ಹೋಗಿ. ನಾನು ಸ್ಕೂಲ್ ಹತ್ರ ಹೋಗಿ ಬರ್ತೀನಿ. ಸರಿ ರೀ. ಅಮ್ಮ, ಚಿಕ್ಕಪ್ಪ ಯಾಕೆ ಅಷ್ಟೊಂದು ಟೆನ್ಷನ್ ಆಗಿದ್ದಾರೆ? ಚಿಕ್ಕಮ್ಮನ್ ನೋಡ್ಬೇಕು ಅನ್ನೋ ಟೆನ್ಷನ್ ಬಿಡು. ಅಷ್ಟೇನಾ? ನಿನಗೆ ವಯಸ್ಸಿಗೆ ಮೀರಿದ ಅನುಮಾನಗಳು ಜಾಸ್ತಿ ಆಗ್ತಿದೆ. ತಡಿ, ನಿಂತ್ಕೊಳ್ಳಿ. ಯಾಕೆ ಬಂದ್ರಿ? ನೀನ್ ಯಾಕೆ ಬಂದೆ? ನಿಮಗೆ ಗೊತ್ತಿಲ್ವಾ? ನನ್ನನ್ನು ಮನೆಯಿಂದ ಕಳಿಸೋ ವಿಷಯದಲ್ಲಿ ನಿಮ್ಮಮ್ಮ ನಿಮ್ಮಿಂದ ಮಾತು ತಗೊಳ್ಳೋದನ್ನ, ಆಣಿ ಮಾಡಿಸ್ಕೊಂಡಿದ್ದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ನಿನ್ ಮಗ ನಿನಗೋಸ್ಕರ ಪ್ರಾಣ ಕೊಡ್ತಾನೆ ಹೊರತು ನಿನ್ ಪ್ರಾಣನ ತೆಗಿಯೋದಿಲ್ಲ ಅಮ್ಮ. ಮನೆಯವರು ಹೊರಗಡೆ ಹೋಗು ಅಂದ್ರೆ ನಾನು ತಡ್ಕೊಂತೀನಿ. ಅದೇ ಮಾತು ನಿಮ್ ಬಾಯಿಂದ ಬಂದ್ರೆ ನಾನು ತಡ್ಕೊಳ್ಳೋದಿಲ್ಲ. ಅದಕ್ಕೆ ನೀವು ಹೋಗು ಅನ್ನೋವರೆಗೂ ಇರೋಕ್ಕಾಗ್ಲಿಲ್ಲ. ಈ ವಿಷಯ ನಿಮ್ಮ ಅಕ್ಕನಿಗೆ ಗೊತ್ತಿಲ್ಲ ಅಂತ ಅವ್ರ ಮಾತಿಂದ ಗೊತ್ತಾಯ್ತು. ಥ್ಯಾಂಕ್ ಗಾಡ್. ಅಕ್ಕಂಗೆ ಗೊತ್ತಾಗಿದ್ರೆ ಇಷ್ಟೊತ್ತಿಗೆ ನಿಮ್ ಮನೆಗೆ ಬರ್ತಿದ್ಲು. ನಂಗೋಸ್ಕರ ಏನ್ ಬೇಕಿದ್ರು ಮಾಡ್ತಾಳೆ. ಚಿಕ್ಕವರು, ದೊಡ್ಡವರು, ಶ್ರೀಮಂತರು ಅಂತೆಲ್ಲ ಅವಳು ನೋಡೋದಿಲ್ಲ. ಲಾವಣ್ಯ ಅವರು ಸಂಭ್ರಮ ಮಾಡ್ಕೊಳ್ತಿದ್ದಾರಾ? ಹೀಗಾಗತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಅವನಿ. ಇಂಥದ್ದೊಂದು ದಿನ ಬರುತ್ತೆ ಅಂತ ನಾನು ಊಹಿಸಿದ್ದೆ. ಹೆಂಡತಿ ಸ್ಥಾನದಲ್ಲಿ, ಸೊಸೆಯಾಗಿ ಸೊಸೆ ಸ್ಥಾನದಲ್ಲಿ ಇರ್ತೆ ಹೋದ್ರೆ ಹೀಗೆ ಆಗುತ್ತೆ. ಹಾಗ್ ನಡಿಲಿಲ್ಲ ಅಂದ್ರೆ ಆಶ್ಚರ್ಯ ಪಡ್ಬೇಕು. ಮನೆಯವ್ರಿಗೆ ನಾನು ಏನೋ ಒಂದು ಹೇಳ್ಕೊತೀನಿ, ನೀನ್ ನನ್ನ ಜೊತೆ ಬಾ. ಏನೋ ಒಂದು ಹೇಳೋದಾದ್ರೆ ನಾನ್ ಯಾಕೆ ಬರ್ಬೇಕು? ಎಲ್ರು ಅನ್ನೋ ಮಾತನ್ನ ಕೇಳಿಸ್ಕೊಳ್ಳೋದಕ್ಕ? ಹಾಗಿದ್ರೆ ನನ್ ಮನೇಲಿರೋದೇ ಒಳ್ಳೇದಲ್ವಾ? ಹಾಗೇನಾದ್ರೂ ಬಂದ್ರೆ ಅದು ಕಳ್ಳ ಸಂಸಾರನೇ ತಾನೇ. ನನ್ನಿಂದ ಆಗಲ್ಲ. ಹೆಂಡತಿಯಾಗಿ ಸೊಸೆಯಾಗಿ ಪರಿಚಯ ಮಾಡಿಸ್ತೀನಿ ಅಂದ್ರೆ ಹೇಳಿ, ತಕ್ಷಣ ಬರ್ತೀನಿ. ಅದಲ್ಲ ಅವನಿ. ಸಾಕು, ನಿಲ್ಸಿ. ನನ್ ಸಮಾಧಾನಕ್ಕೋಸ್ಕರ ನೀವ್ ಏನೇನೋ ಮಾತನ್ನ ಹೇಳ್ಬೇಡಿ. ಆ ಮಾತನ್ನ ಕೇಳಿ ನಾನ್ ಸಮಾಧಾನ ಮಾಡ್ಕೊಳಕ್ಕಾಗಲ್ಲ. ಆತ್ಮಾಭಿಮಾನ ಸಾಯಿಸ್ಕೊಂಡು ಪ್ರತಿದಿನ ಬದುಕೋಕ್ಕಾಗಲ್ಲ. ನಿಮ್ ಹೆಂಡತಿಯಾಗಿ ಕರ್ಕೊಂಡು ಹೋಗೋವರೆಗೂ ನಾನ್ ನಿಮ್ಗೋಸ್ಕರ ಅಶೋಕವನದಲ್ಲಿ ರಾಮಂಗೋಸ್ಕರ ಕಾಯ್ತಾ ಇರೋ ಸೀತೆ ತರ ಕಾಯ್ತಾ ಇರ್ತೀನಿ. ಅಮ್ಮನ ಆರೋಗ್ಯನ ದೃಷ್ಟಿಲಿಡ್ಕೊಂಡು ಸಮಯ ತಗೋಬೇಕಾಗಿ ಬರುತ್ತೆ. ಅದನ್ ಬಿಟ್ಟು ನಿನ್ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ ಅಲ್ವಾ? ನಿಮ್ ಪ್ರೀತಿಗೆ ನಾನ್ ಗುಲಾಮಳಾಗಿದ್ದೀನಿ, ಇಲ್ಲ ಅಂತಿಲ್ಲ. ಹಾಗಂತ ನಿಮ್ ಪ್ರೀತಿ ಮಾತ್ರ ಸಾಕಾಗಲ್ಲ. ಹಾಗಂತ ಈ ಮನೇಲಿ ಎಷ್ಟು ದಿನ ಅಂತ ಇರ್ತೀಯ? ನಿನ್ ಭಾವನಿಂದ ತೊಂದರೆ ಆಗಲ್ವಾ? ಭಾವನಿಂದ ಕಾಪಾಡ್ಕೊಳ್ಳೋದಿಕ್ಕೆ ಅಕ್ಕ ನನ್ ಸುತ್ತ ರಕ್ಷಣೆಯಾಗಿ ಯಾವಾಗ್ಲೂ ಇರ್ತಾಳೆ. ಆ ವಿಷಯದಲ್ಲಿ ನಂಗೇನ್ ಭಯ ಇಲ್ಲ. ಅಲ್ದೆ ನೀವ್ ನನ್ ಕುತ್ತಿಗೆಗೆ ತಾಳಿ ಕಟ್ಟೋಕೂ ಮುಂಚೆ ನಾನು ಈ ತರನೇ ಬದುಕಿದ್ದೀನಲ್ವಾ? ನಿಮ್ಮಿಂದ ಈ ಜೀವನ ಬದಲಾಗತ್ತೆ ಅನ್ಕೊಂಡೆ. ಆದ್ರೆ ಆ ಆಸೆ ನೆರವೇರ್ಲಿಲ್ಲ. ದೇವ್ರು ಕೂಡ ದಯೆ ತೋರಿಸ್ತಿಲ್ಲ. ಅವನಿ, ನಿನ್ ನಿರ್ಧಾರ ಬದಲಾಗೋದಿಲ್ವಾ? ಪರಿಹಾರ ಸಿಗೋವರೆಗೂ ಬದಲಾವಣೆ ಇರೋದಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಪದೇ ಪದೇ ಬರಬೇಡಿ. ಅವನಿ, 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 ಡೋರ್ ಓಪನ್ ಮಾಡು. ಅವನಿ, ಓಪನ್ ಮಾಡು. ನೀನ್ ಕಾಣ್ಲಿಲ್ಲ ಅಂದ್ರೆ ನನಗೆ ಕೈ ಕಾಲೇ ಓಡಲ್ಲ. ಅವನಿ,
ದಯವಿಟ್ಟು ಅರ್ಥ ಮಾಡ್ಕೋ ಅವನಿ. ಡೋರ್ ಓಪನ್ ಮಾಡು ಪ್ಲೀಸ್ ಅವನಿ. ಮುಂದೆ ನೋವು ಹಿಂದೆ ಕಷ್ಟ ಅನ್ನೋ ಹಾಗೆ ಅಲ್ಲಮ್ಮ, ಇಲ್ಲಿ ನೀನು. ಏನ್ ಮಾಡ್ಬೇಕು ನನಗೊಂದು ಅರ್ಥ ಆಗ್ತಿಲ್ಲ. ಇಂಥ ಸಮಯದಲ್ಲಿ ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಬಿಡ್ತೀಯ? ಒಂಟಿಯಾಗಿರೋದು ನೀವಲ್ಲ ರೀ, ನಾನು. ಅದನ್ನ ನೀವ್ ಅರ್ಥ ಮಾಡ್ಕೊಳ್ಳಿ. ಅವನಿ, ಇನ್ನೊಂದೇ ಒಂದು ಅವಕಾಶ ಕೊಡು ಅವನಿ. ನಾನು ಏನೋ ಒಂದು ಮಾಡ್ತೀನಿ. ನನ್ ಜೊತೆ ಬಾ ಅವನಿ. ಪ್ಲೀಸ್ ಅವನಿ, ಪ್ಲೀಸ್. ನಿಮ್ಗೆ ಕೊಟ್ಟಿರೋದು ಕೊನೆ ಅವಕಾಶನೇ. ನಾನು ಹೇಳ್ದಾಗ ಮಾಡಿ, ತಕ್ಷಣ ಹೊರಟೋಗಿ. ಮನಸಲಿಯೋ ಗೊಂದಲದಲೆಗಳ ಕದನ, ಆಸೆಯ ಬಲೆಯಲಿಯೋ ಸಿಲುಕಿದೆ ಮೊಕ್ಕಿನ ಕಥನ. ಬೇಕೆನ್ನುತ್ತಾ ಒಮ್ಮೆ ಬೇಡೆನ್ನುತ್ತಾ ಒಳಗೊಳಗೆ ತಳಮಳಿಸುತ್ತಾ ಮುತ್ತಾಗುವ ಮುನ್ನ ಚಿಪ್ಪಲ್ಲಿರೋ ಹನಿಯಂತೆ ಹೊಯ್ದಾಡುತ್ತಾ. ಎಲ್ಲಿಂದ ಬರ್ತಾ ಇದೆಯಾ ಶ್ರೀ? ಅವನಿ ಮನೆಯಿಂದ ಹೊರಟೋಗಿರೋದಕ್ಕೆ ಅವನಿ ಬಗ್ಗೆ ತಿಳ್ಕೊಳಕ್ ಹೋಗಿರ್ತಾನೆ. ಅವನಿ ಎಲ್ಲಿದ್ದಾಳೋ ಮಾವಂಗೆ ಗೊತ್ತಿಲ್ಲದೆ ಇರುತ್ತಾ? ಮತ್ತೆ ಯಾವುದಾದ್ರೂ ಗೆಸ್ಟ್ ಹೌಸಲ್ಲೇ ಇಟ್ಟಿರ್ತಾನೆ. ನಮ್ಮ ಮನೆಗಿಂತ ಅದೇ ಬೆಟರ್ ಅನ್ಕೊಂಡಿರ್ತಾನೆ ಬಿಡು. ಪ್ರೇಮಿಗಳನ್ನ ಬೇರೆ ಮಾಡಿದ್ರೆ ಎಷ್ಟೆಲ್ಲ ನೋವು ಪಡ್ತಾರೋ ಬಾಮಾಯ್ದ ಕೂಡ ಅಷ್ಟೇ ನೋವು ಪಡ್ತಿದ್ದಾನೆ. ನೀವೆಲ್ಲ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರಿ. ನೀನ್ ಹೇಳು ಶ್ರೀ. ಅವನಿನ ಭೇಟಿ ಮಾಡಿ ಬರ್ತಿದ್ದೀನಮ್ಮ. ನನ್ ಅಂದಾಜು ಯಾವತ್ತೂ ತಪ್ಪಲ್ಲ ಅತ್ತೆ. ಅವಳ ದಾರಿ ಅವಳು ನೋಡ್ಕೊಂಡಿರ್ತಾಳೆ. ಇನ್ನು ಬಿಟ್ಬಿಡು ಶ್ರೀಕರ್. ಮುರಳಿ ಫೋನ್ ಮಾಡಿ ಅವನಿ ಬಗ್ಗೆ ಕೇಳಿದ್ರೆ ಅವಳು ಎಲ್ಲಿದ್ದಾಳೆ ಅಂತ ಹೇಳ್ಬೇಕಾಗಿರೋ ಜವಾಬ್ದಾರಿ ನನಗಿದೆ ಅಲ್ವಾ ಅಪ್ಪ? ಅದೇ ರೀತಿ ಜವಾಬ್ದಾರಿ ನಮ್ಮ ಕುಟುಂಬದ ಮೇಲೆ ಕೂಡ ಇರ್ಬೇಕಲ್ವಾ? ನೀವು ಒಟ್ಟಿಗೆ ಓಡಾಡೋದ್ರಿಂದ ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳಿ ಅವನಿನ ಮನೆಯಿಂದ ಕಳಿಸಿದ್ದೀವಿ. ನೀವು ಹೊರಗಡೆ ಭೇಟಿ ಆಗ್ತಿದ್ರೆ ಪರಿಹಾರ ಎಲ್ಲಿ ಸಿಗುತ್ತೋ? ಅಮ್ಮನವ್ರ ಮುಂದೆ ನಿನ್ ಹತ್ರ ಆಣೆ ಮಾಡಿಸ್ಕೊಂಡಿದ್ದು ಅವನಿನ ಹೊರಗಡೆ ಕಳ್ಸೋದಕ್ ಮಾತ್ರನೇ ಅಲ್ಲ, ನೀನ್ ಅವಳನ್ನ ಭೇಟಿ ಮಾಡಬಾರ್ದು ಅನ್ನೋ ಅಂಶ ಕೂಡ ಆ ಆಣೆಯಲ್ಲಿ ಇದ್ದ ಹಾಗೇನೆ. ಅರ್ಥ ಆಯ್ತಾ? ಆಯ್ತು ಅಂತ ತಲೆ ಆಡಿಸ್ತಾನೆ. ಮತ್ತೆ ಅದೇ ಚಾಳಿ. ನಾಳೆನೋ ನಾಳಿದ್ದು ಕಾರಲ್ಲಿ ಓಡಾಡ್ತಾ ಆ ಪುರೋಹಿತರು ಕಾಣಿಸ್ದ ಅಂದ್ರೆ ಸಾಕು, ಇನ್ನು ನಮ್ಮ ಶ್ರೀಕರ್ಗೆ ಮದುವೆ ಆದ ಹಾಗೆ.
ಆಮೇಲೆ ಆಚಾರಗಳು ಇರೋದಿಲ್ಲ, ಮೂಗುತ್ತಿ ಧರ್ಸೋಕೆ ಸೊಸೆ ಕೂಡ ಇರೋದಿಲ್ಲ. ಹಾಗಾಗೋದು ಒಳ್ಳೇದೇ ಬಿಡು ಅತ್ತೆ. ಮಾವನ್ನ ನಾನೇ ಮದ್ವೆ ಆಗ್ತೀನಿ. ನಾವು ತಲೆ ತಗ್ಸೋ ಹಾಗೆ ಮಾಡ್ಬೇಡ ಶ್ರೀ. ಮರುಳಿ ಬರೋವರೆಗೂ ಸ್ವಲ್ಪ ತಾಳ್ಮೆ ತಗೊಳ್ಳಿ ಅಮ್ಮ. ಇಷ್ಟಕ್ಕೂ ಅವನ್ ಎಲ್ಲಿದ್ದಾಳೆ? ಯಾರ್ದಾದ್ರೂ ಫ್ರೆಂಡ್ ಮನೇಲ ಇಲ್ಲ ಹಾಸ್ಟೆಲ್ ಅಲ್ಲ? ಸುಜಾತ ಅವ್ರ ಮನೇಲಿ. ಸುಜಾತನ ಮನೇಲ? ಸುಜಾತ ಅಂದ್ರೆ ಅವನಿಗೆ ದೇವಸ್ಥಾನದಲ್ಲಿ ಪರಿಚಯ ಆಗಿದೆ.